ಹೊಸ ಕನಸು, ಹೊಸ ನಿರೀಕ್ಷೆ, ಹೊಸ ಸಂಕಲ್ಪದೊಂದಿಗೆ 2025 ಹೊಸ ವರ್ಷವನ್ನ ಬರಮಾಡಿಕೊಳ್ಳಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷವನ್ನ ಅದ್ಧೂರಿಯಾಗಿ ಬರಮಾಡಿಕೊಳ್ಳಲಾಗಿದೆ. ಮಧ್ಯರಾತ್ರಿ 12 ಗಂಟೆಯಾಗ್ತಾ ಇದ್ದಂತೆ ಬೆಂಗಳೂರಿನಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತ್ತು. ಪ್ರತಿ ವರ್ಷವೂ ನ್ಯೂ ಇಯರ್ ಸೆಲೆಬ್ರೇಷನ್ನ ಪ್ರಮುಖ ಆಕರ್ಷಣೆ ಅಂದ್ರೆ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ. ಈ ಬಾರಿ ಈ ಎರಡೂ ರಸ್ತೆಗಳಲ್ಲಿ ನ್ಯೂ ಇಯರ್ ಸಂಭ್ರಮ ಸಡಗರ ನಡೆಯಿತು. ನಗರದ ವಿವಿಧೆಡೆಯಿಂದ ಯುವ ಸಮೂಹದ ದಂಡೆ ಹರಿದು ಬಂದಿತ್ತು. ನ್ಯೂ ಇಯರ್ ಸೆಲೆಬ್ರೇಷನ್ ಮೋಡ್ನಲ್ಲಿ ನಿನ್ನೆ ರಾತ್ರಿ ಪಬ್ ಕ್ಲಬ್ಗಳಿಗೆ ಯುವಕ ಯುವತಿಯರ ದಂಡೆ ಲಗ್ಗೆ ಹಾಕಿತ್ತು. ಕಂಠಪೂರ್ತಿ ಕುಡಿದು ತೂರಾಡಿದ್ದು ಕೋರಮಂಗಲದ ಎಸ್ಟಿಎಫ್ಸಿ ಜಂಕ್ಷನ್ ಬಳಿ ಯುವತಿ ಜೊತೆ ಯುವಕನೊಬ್ಬ ಅಸಭ್ಯವಾಗಿ ವರ್ತಿಸಿದ್ದಾನೆ. ಇದರಿಂದ ಸಿಟ್ಟಿಗೆದ್ದ ಯುವತಿ ಗೆಳೆಯರೇ ಹಿಡಿದು ಬಿಸಿ ಬಿಸಿ ಗೂಸಾ ನೀಡಿದ್ರು. ಹೊಸ ವರ್ಷದ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಅಬಕಾರಿ ಇಲಾಖೆಗೆ ಭರ್ಜರಿ ಆದಾಯ ಹರಿದು ಬಂದಿದೆ. ಡಿಸೆಂಬರ್ 31ರ ಮಂಗಳವಾರ ಬೆಳಿಗ್ಗೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಕೆಎಸ್ಬಿಸಿಎಲ್ ಬರೋಬ್ಬರಿ ₹308 ಮದ್ಯ ಮಾರಾಟ ಮಾಡಿದೆ. ಹೊಸ ವರ್ಷದ ಹಿನ್ನೆಲೆ ಬೆಂಗಳೂರಿನಲ್ಲಿ ದೇವಸ್ಥಾನಗಳತ್ತ ಭಕ್ತರು ಹರಿದು ಬರ್ತಾ ಇದ್ದಾರೆ. ನಗರದ ಬಸವನಗುಡಿ, ದೊಡ್ಡ ಗಣೇಶ, ಕಾಡುಮಲ್ಲೇಶ್ವರ, ಶಿರಡಿ ಸಾಯಿಬಾಬಾ, ಗವಿ ಗಂಗಾಧರ, ಬನಶಂಕರಿ ಸೇರಿದಂತೆ ಹಲವು ದೇವಸ್ಥಾನಗಳಲ್ಲಿ ಇಂದು ವಿಶೇಷ ಪೂಜೆ ನೆರವೇರಿದೆ. ಹೊಸ ವರ್ಷದ ಮೊದಲ ದಿನ ಹಿನ್ನೆಲೆ ಚಿತ್ರದುರ್ಗದ ಕನ್ನಿಕಾ ಪರಮೇಶ್ವರಿ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದಿದೆ. ಬೆಳಗ್ಗೆಯಿಂದ ದೇವರ ದರ್ಶನಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ. ಸಹಸ್ರಾರು ಪಠಣ, ದೀಪದಾರತಿ, ಸಹಸ್ರನಾಮ ಪಠಣ ಆಗಿದೆ. ಹಾಗೆ ದೀಪದಾರತಿ ನಡೀತಾ ಇದೆ. ವಿಶೇಷ ಪೂಜೆ ಸಲ್ಲಿಕೆ ಆಗ್ತಾ ಇದೆ. ಹೊಸ ವರ್ಷ ಹಿನ್ನೆಲೆಯಲ್ಲಿ ದೇಶಾದ್ಯಂತ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸಲಾಗ್ತಾ ಇದೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವ ರಾಮ ಜನ್ಮಭೂಮಿ ದೇವಾಲಯದಲ್ಲಿ ರಾಮನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಸರಯೂ ನದಿಯಲ್ಲಿ ಮಿಂದೆದ್ದ ಭಕ್ತರು ಶ್ರೀರಾಮನ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರೋ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ದೇವಾಲಯದಲ್ಲಿ ಭಸ್ಮ ಆರತಿ ಮಾಡಲಾಯಿತು. ಮುಂಬೈನ ಶ್ರೀ ಸಿದ್ಧಿವಿನಾಯಕ ದೇವಾಲಯದಲ್ಲಿ ವಿಶೇಷ ಆರತಿ ನಡೆಯಿತು. ತಮಿಳುನಾಡಿನ ತಿರುಚಲಿಯಲ್ಲಿರುವ ಬಂಡೇಕೋಟೆ ಮಾಣಿಕಂ ದೇವಾಲಯಕ್ಕೆ ಆಗಮಿಸಿದ ಭಕ್ತರು ವಿಶೇಷ ಪೂಜೆ ಸಲ್ಲಿಸಿ ದೇವರು ಸುಖ, ಶಾಂತಿ, ನೆಮ್ಮದಿ ನೀಡಲಿ ಅಂತ ಪ್ರಾರ್ಥಿಸಿದರು. ಹೊಸ ವರ್ಷ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭ ಕೋರಿದ್ದಾರೆ. ಈ ವರ್ಷ ಪ್ರತಿಯೊಬ್ಬರಿಗೂ ಅವಕಾಶ, ಯಶಸ್ವಿ, ಅಂತ್ಯವಿಲ್ಲದ ಸಂತೋಷ ತರಲಿ ಅಂತ ಹಾರೈಸಿದ್ದಾರೆ. ಪ್ರತಿಯೊಬ್ಬರಿಗೂ ಅದ್ಭುತ ಆರೋಗ್ಯ, ಸಮೃದ್ಧಿ ಕರುಣಿಸಲಿ ಅಂತ ಟ್ವೀಟ್ ಮಾಡಿದ್ದಾರೆ. ವರಾಹಿ ಜ್ಯುವೆಲರಿ ಶಾಪ್ ಮಾಲಕಿ ವನಿತಾಗೆ ವಂಚನೆ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಐಶ್ವರ್ಯ ಗೌಡ, ಹರೀಶ್ ಬಿಡುಗಡೆಗೆ ಹೈಕೋರ್ಟ್ ಆದೇಶವನ್ನು ನೀಡಿದೆ. ಬಂಧನಕ್ಕೆ ಲಿಖಿತ ಕಾರಣಗಳನ್ನು ತಿಳಿಸಿಲ್ಲ. ಹೀಗಾಗಿ 41A ಅಡಿ ನೋಟಿಸ್ಗೆ ಹಾಜರಾಗದ ಪೊಲೀಸರು ಬಂಧಿಸಿದ್ರು. ವರಾಹಿ ಜ್ಯುವೆಲರಿ ಮಾಲಕಿ ವನಿತಾಗೆ ವಂಚನೆ ಪ್ರಕರಣದಲ್ಲಿ ಐಶ್ವರ್ಯ ಗೌಡಳ ಕರಾಳ ಮುಖ ಬಯಲಾಗಿತ್ತು. ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಐಶ್ವರ್ಯ ಗೌಡ ಸೇರಿದಂತೆ 3 ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಆರ್ಆರ್ ನಗರ ನಿವಾಸಿ ತಿಬ್ಬೇಗೌಡ ಪತ್ನಿ ಶಿಲ್ಪಾಗೌಡಗೆ ನೋಟಿಸ್ ನೀಡಲಾಗಿದೆ. 3.25 ಕೋಟಿ 430 ಗ್ರಾಂ ಚಿನ್ನಾಭರಣ ಪಡೆದು ವಂಚನೆ ಆರೋಪದ ಅಡಿಯಲ್ಲಿ ಐಶ್ವರ್ಯ ವಿರುದ್ಧ ಶಿಲ್ಪಾಗೌಡ ದೂರು ದಾಖಲಿಸಿದ್ರು. ಸದ್ಯ ಸಾಕ್ಷ್ಯ ಒದಗಿಸುವಂತೆ ನೋಟಿಸ್ ನೀಡಲಾಗಿದೆ. ಹೊಸ ವರ್ಷಾಚರಣೆ ಬೆನ್ನಲ್ಲೇ ಬೆಂಗಳೂರಿನ ಬೆಳ್ಳಂದೂರು ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪಘಾತ ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಗಳಿಗೆ ಕಾರು ಡಿಕ್ಕಿಯಾಗಿದೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹುತಾತ್ಮ ಯೋಧ ದಿವಿನ್ ಪಾರ್ಥಿವ ಶರೀರ ತಾಯ್ನಾಡಿಗೆ ಆಗಮಿಸಿದೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಗ್ರಾಮದಲ್ಲಿ ದಿವಿನ್ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿ ಹಾಗೆ ಮಗು ಸಾವನ್ನಪ್ಪಿದೆ. ಆಡೂರು ಗ್ರಾಮದ ಬಾಣಂತಿ ರೇಣುಕಾ ಹಿರೇಮನಿ ಮೃತ ದುರ್ದೈವಿ. ಕುಷ್ಟಗಿ ಆಸ್ಪತ್ರೆಯಿಂದ ಜಿಲ್ಲಾ ಆಸ್ಪತ್ರೆಗೆ ರೇಣುಕಾ ದಾಖಲಾಗಿದ್ದು ಡೆಲಿವರಿಗೂ ಮೊದಲೇ ಮಗು ಮೃತಪಟ್ಟಿತ್ತು. ಬಾಗಲಕೋಟೆ ಜಿಲ್ಲೆಯ ಲೋಕಾಪುರದಲ್ಲಿ ನೀರಿಗಾಗಿ ಹಾಹಾಕಾರ ಭುಗಿಲೆದಿದೆ. ವಾರ್ಡ್ ನಂಬರ್ 9ರಲ್ಲಿನ ನಿವಾಸಿಗಳು ಪರದಾಡಿದ್ದಾರೆ. ಸಮರ್ಪಕ ನೀರು ಪೂರೈಸದಕ್ಕಾಗಿ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಿಡ್ನಿ ಟೆಸ್ಟ್ ಬಳಿಕ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ನಿವೃತ್ತಿ ನೀಡ್ತಾರಾ ಅನ್ನೋ ಚರ್ಚೆ ಎದ್ದಿದೆ. ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಸ್ಗೆ ಭಾರತ ತಂಡ ಅರ್ಹತೆ ಪಡೆದೇ ಇದ್ರೆ ಈ ಜೋಡೆತ್ತು ನಿವೃತ್ತಿ ಖಚಿತ ಎನ್ನಲಾಗಿದೆ. ಶುಕ್ರವಾರದಿಂದ ಸಿಡ್ನಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 5ನೇ ಹಾಗೂ ಕೊನೆ ಟೆಸ್ಟ್ ಪಂದ್ಯ ಆರಂಭವಾಗಲಿದೆ. ರೋಹಿತ್ ಮತ್ತು ಕೊಹ್ಲಿ ನಿವೃತ್ತಿ ಬಗ್ಗೆ ಭಾರತ ತಂಡದ ಮಾಜಿ ಕ್ರಿಕೆಟಿಗರು ಸರಣಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಕೊಹ್ಲಿ ಮತ್ತು ರೋಹಿತ್ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳುವ ಸಮಯ ಬಂದಿದೆ ಅಂತ ಸುನಿಲ್ ಗವಾಸ್ಕರ್ ಹೇಳಿದ್ದಾರೆ. ಇನ್ನು ರೋಹಿತ್ ಶೀಘ್ರದಲ್ಲೇ ಟೆಸ್ಟ್ನಿಂದ ನಿವೃತ್ತಿ ಪಡೆಯಬಹುದು, ಆದರೆ ಕೊಹ್ಲಿ 4 ವರ್ಷ ಆಡಬಲ್ಲರು ಅಂತ ರವಿಶಾಸ್ತ್ರಿ ಹೇಳಿದ್ದಾರೆ.
ನಿವೃತ್ತಿ ಬಗೆಗಿನ ಚರ್ಚೆಯನ್ನ ಕ್ಯಾಪ್ಟನ್ ರೋಹಿತ್ ಶರ್ಮಾ ತಳ್ಳಿ ಹಾಕಿದ್ದಾರೆ. ನನ್ನ ಬ್ಯಾಟಿಂಗ್ ಫಾರ್ಮ್ನತ್ತ ಹೆಚ್ಚಿನ ಗಮನ ಹರಿಸಬೇಕಾದ ಅಗತ್ಯ ಇದೆ. ನನಗೆ ಸಾಧಿಸಬೇಕು ಅನ್ನಿಸಿದ್ದನ್ನ ಸಾಧಿಸುವುದಕ್ಕೆ ಸಾಧ್ಯವಾಗದ ಬಗ್ಗೆ ಬೇಸರ ಇದೆ. ಸಿಡ್ನಿ ಟೆಸ್ಟ್ನಲ್ಲಿ ಪುಟಿದೇಳುವ ವಿಶ್ವಾಸವಿದೆ ಅಂತ ಸುದ್ದಿಗೋಷ್ಠಿಯಲ್ಲಿ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಹೇಳಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದಿದ್ದ ಒಲಿಂಪಿಕ್ ಹಲವು ವಿವಾದಗಳಿಂದ ಸುದ್ದಿಯಾಗಿತ್ತು. ಇದೀಗ ವಿಜೇತರಿಗೆ ನೀಡಲಾಗಿದ್ದ ಕಂಚಿನ ಪದಕ ಬಣ್ಣ ಕಳೆದುಕೊಂಡಿದೆ ಅಂತ ಫ್ರೆಂಚ್ ಈಜುಗಾರರಾದ ಕ್ಲೆಮೆಂಟ್ ಸೆಚ್ಚಿ ಹಾಗೆ ಯುಹಾನ್ ಆರೋಪವನ್ನು ಮಾಡಿದ್ದಾರೆ. ಪುರುಷರ 4x100 ಮೀಟರ್ ಮಿಡಲ್ ರಿಲೇಯಲ್ಲಿ ಇಬ್ಬರು ಕೂಡ ಕಂಚಿನ ಪದಕವನ್ನ ಗೆದ್ದಿದ್ರು.